ನಮ್ಮ ಲಕ್ಕುಂಡಿ ಗ್ರಾಮದಲ್ಲಿ 101 ದೇವಸ್ಥಾನ, 101 ದೇವಾಲಯಗಳು, 101 ಬಾವಿಗಳು ಅಂತ ಏನು ಪ್ರತೀತಿ ಇತ್ತು. ಇದು ಕೂಡ ಮಾಣಿಕೇಶ್ವರ ದೇವಸ್ಥಾನ ಮುಸ್ಕಿನ್ ಬಾವಿ ಎನ್ನುವ ಒಂದು ರಾಷ್ಟ್ರೀಯ ಅಂದರೆ ಆರ್ಕಾಲಜಿ ಸರ್ವೆ ಆಫ್ ಇಂಡಿಯಾದ ಒಂದು ASI ಕೇಂದ್ರ ಪುರಾತತ್ವ ಸರ್ವೇಕ್ಷಣೆ ಇಲಾಖೆಗೆ ಸಂಬಂಧಪಟ್ಟಿರುವ ಇದೊಂದು ಮಾನ್ಯುಮೆಂಟು. ಇದು ಮಾಣಿಕೇಶ್ವರ ಅಂತ ಯಾಕಂತಾರಂತ ಇತಿಹಾಸಕಾರ ಹೇಳೋದಾದರೆ, ಏನು ಸೂರ್ಯನ ಕಿರಣ ಈ ಈಶ್ವರನ ಲಿಂಗದ ಮೇಲೆ ಬಿದ್ದು ಮಾಣಿಕ್ಯದಂತೆ ಹೊಳಿತೈತಿ, ಅದಕ್ಕೆ ಮಾಣಿಕೇಶ್ವರ ಅಂತ ಹೆಸರು ಬಂತು. ಆಮೇಲೆ ಇದು ಮುಸ್ಕಿನ್ ಬಾವಿ ಅಂತೇಳಿ ಹೆಸರು ಬಂದಿದ್ದು ಈಗ ನಮ್ಮ ರೂಢನಾಮಲಿದ್ದ ಒಂದು 200 ವರ್ಷ 250 ವರ್ಷದಿಂದ. ಇದು ಟೋಟಲ್ ಮುಸ್ಕಿನಿಂದ ಕುಳಿತು, ಅಂದರೆ ದೊಡ್ಡ ದೊಡ್ಡ ಬಾರೆಹಣ್ಣು ಹುಣಸೆ ಹಣ್ಣು ಗಿಡ ಎಲ್ಲ ಕೂಡಿ ಮುಸುಕಾಗಿ ಕಾಣ್ತಿದ್ದು, ಹಾಗಾಗಿ ಮುಸ್ಕಿನ್ ಬಾವಿ ಅಂತ ಬಂದಿದ್ದು. ಇದು ಮೂಲ ಮಾಣಿಕೇಶ್ವರ ದೇವಸ್ಥಾನ ಮತ್ತು ಬಾವಿ ಅಂತೇಳಿ ಪ್ರತೀತಿ ಇದೆ. ಇದು ASI ಮಾನ್ಯುಮೆಂಟ್ ಆಗಿರೋದ್ರಿಂದ ASIದವರು ಕೇಂದ್ರ ಸರ್ಕಾರದವರು ಹೆಚ್ಚಿನ ಒಂದು ಮೂಲ ಸೌಕರ್ಯಗಳನ್ನು ಒದಗಿಸಿ ಈ ದೇಶ ವಿದೇಶದಂಥ ಏನು ಪ್ರವಾಸಿಗರು ಬರ್ತಾರೆ ಅವ್ರಿಗೆ ಸೂಕ್ತ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾನು ಲಕ್ಕುಂಡಿ ಪ್ರಾಧಿಕಾರಕ್ಕೆ ಕೇಳಿಕೊಂಡು, ಏನು ನಮ್ಮ ಲಕ್ಕುಂಡಿ ಪ್ರಾಧಿಕಾರ, ಗ್ರಾಮ ಪಂಚಾಯಿತಿ ಹಾಗೂ ಭಾರತೀಯ ಸರ್ವೇಕ್ಷಣಾ ಇಲಾಖೆ 3 ಇಲಾಖೆಗಳು ನಮ್ಮ ಲಕ್ಕುಂಡಿ ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ಒಂದು ಕಾಳಜಿ ವಹಿಸಿದ್ದೇ ಆದಲ್ಲಿ ಇನ್ನೂ ಲಕ್ಕುಂಡಿ ನಮ್ಮ ಹಂಪಿಗಿನ ಹೆಚ್ಚಿನ ಒಂದು ಅಭಿವೃದ್ಧಿ ಆಗುತ್ತೆ ಅಂತೇಳಿ ನಾ ತಿಳಿಸ್ಬೋದು ಸರ್. ಸರ್, ಇಲ್ಲಿ ಬರಾಕ ರಸ್ತೆನೇ ಇಲ್ಲ, ಮೂಲಭೂತವಾಗಿ ಎಲ್ಲಿ ಬೇಕಾದ್ರೆ ಶೌಚಾಲಯ ಇಲ್ಲ, ಗಲೀಜಿದೆ. ನೀವು ಕೇಂದ್ರ ಪುರಾತತ್ವ ಇಲಾಖೆ ಗಮನ ಹರಿಸ್ತಾ ಇಲ್ಲ, ಏನು ಇದಕ್ಕೆ ದಾರಿನೇ ಇಲ್ಲಲ್ಲ? ಹೌದು ಸರ್. ಈಗ ಅದು ದಾರಿ ಪಂಚಾಯತಿದ್ದ ಈಗೇನು ನಾವು ಪ್ರಾಧಿಕಾರದಾಗ ಈ ವಿಷಯವನ್ನು ಚರ್ಚೆ ಮಾಡಿ ಈ ದೇವಸ್ಥಾನಕ್ಕೆ ಅವರು ಕೇಳಿ ASIದವ್ರು ಕೇಳಿ ಬೀಳಿ ನಾವು ಇದಕ್ಕೊಂದು ಸೂಕ್ತ ಒಂದು ದಾರಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲು ನಮ್ಮ ಪ್ರಾಧಿಕಾರದಲ್ಲಿ ಕೂಡಲೇ ಇದಕ್ಕೆ ಒಂದು ಚರ್ಚೆ ಮಾಡಿ ಅಂತ ಹಾಡ್ತೀವಿ ಸರ್. ಈಗ ASIದವರಿಗೆ ನಾವು ಪತ್ರ ಬರಿತೀವಿ ಸರ್. ಲಕ್ಕುಂಡಿ ಡೆವಲಪ್ಮೆಂಟ್ ಅಥಾರಿಟಿಲಿದ್ದ ಏನು ಅವರು 7 ಮಾನ್ಯುಮೆಂಟ್ ಏನಿದಾವೋ ಅವನ್ನ ಕ್ಲೀನಾಗಿಡಲಿಕ್ಕೆ, ಪ್ರವಾಸಿಗರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳಿಗಾಗಿ, ಗೈಡ್ಗಳಿಗಾಗಿ ಏನೇನು ಅವರು ಮಾಡ್ಬೇಕಂದ್ರೆ ನಾವು ಒಬ್ಬರೇ ಮಾಡೋಕ್ಕಾಗಲ್ಲ, ಅವರು ಕೈ ಜೋಡಿಸ್ಬೇಕಲ್ಲ. ನಾವು ಅವ್ರಿಗೆ ಏನೇನು ರಿಕ್ವೈರ್ಮೆಂಟ್ ಐತೆ ನಾವು ತಿಳಿಸ್ತೀವಿ ಸರ್ ಅವ್ರಿಗೆ. ನಮ್ಮ ಲಕ್ಕುಂಡಿ ಗ್ರಾಮದಲ್ಲಿ 101 ದೇವಸ್ಥಾನ, 101 ದೇವಾಲಯಗಳು, 101 ಬಾವಿಗಳು ಅಂತ ಏನು ಪ್ರತೀತಿ ಇತ್ತು. ಇದು ಕೂಡ ಮಾಣಿಕೇಶ್ವರ ದೇವಸ್ಥಾನ ಮುಸ್ಕಿನ್ ಬಾವಿ ಎನ್ನುವ ಒಂದು ರಾಷ್ಟ್ರೀಯ ಅಂದರೆ ಆರ್ಕಾಲಜಿ ಸರ್ವೆ ಆಫ್ ಇಂಡಿಯಾದ ಒಂದು ASI ಕೇಂದ್ರ ಪುರಾತತ್ವ ಸರ್ವೇಕ್ಷಣೆ ಇಲಾಖೆಗೆ ಸಂಬಂಧಪಟ್ಟಿರುವ ಇದೊಂದು ಮಾನ್ಯುಮೆಂಟು. ಇದು ಮಾಣಿಕೇಶ್ವರ ಅಂತ ಯಾಕಂತಾರಂತ ಇತಿಹಾಸಕಾರ ಹೇಳೋದಾದರೆ, ಏನು ಸೂರ್ಯನ ಕಿರಣ ಈ ಈಶ್ವರನ ಲಿಂಗದ ಮೇಲೆ ಬಿದ್ದು ಮಾಣಿಕ್ಯದಂತೆ ಹೊಳಿತೈತಿ, ಅದಕ್ಕೆ ಮಾಣಿಕೇಶ್ವರ ಅಂತ ಹೆಸರು ಬಂತು. ಆಮೇಲೆ ಇದು ಮುಸ್ಕಿನ್ ಬಾವಿ ಅಂತೇಳಿ ಹೆಸರು ಬಂದಿದ್ದು ಈಗ ನಮ್ಮ ರೂಢನಾಮಲಿದ್ದ ಒಂದು 200 ವರ್ಷ 250 ವರ್ಷದಿಂದ. ಇದು ಟೋಟಲ್ ಮುಸ್ಕಿನಿಂದ ಕುಳಿತು, ಅಂದರೆ ದೊಡ್ಡ ದೊಡ್ಡ ಬಾರೆಹಣ್ಣು ಹುಣಸೆ ಹಣ್ಣು ಗಿಡ ಎಲ್ಲ ಕೂಡಿ ಮುಸುಕಾಗಿ ಕಾಣ್ತಿದ್ದು, ಹಾಗಾಗಿ ಮುಸ್ಕಿನ್ ಬಾವಿ ಅಂತ ಬಂದಿದ್ದು. ಇದು ಮೂಲ ಮಾಣಿಕೇಶ್ವರ ದೇವಸ್ಥಾನ ಮತ್ತು ಬಾವಿ ಅಂತೇಳಿ ಪ್ರತೀತಿ ಇದೆ. ಇದು ASI ಮಾನ್ಯುಮೆಂಟ್ ಆಗಿರೋದ್ರಿಂದ ASIದವರು ಕೇಂದ್ರ ಸರ್ಕಾರದವರು ಹೆಚ್ಚಿನ ಒಂದು ಮೂಲ ಸೌಕರ್ಯಗಳನ್ನು ಒದಗಿಸಿ ಈ ದೇಶ ವಿದೇಶದಂಥ ಏನು ಪ್ರವಾಸಿಗರು ಬರ್ತಾರೆ ಅವ್ರಿಗೆ ಸೂಕ್ತ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾನು ಲಕ್ಕುಂಡಿ ಪ್ರಾಧಿಕಾರಕ್ಕೆ ಕೇಳಿಕೊಂಡು, ಏನು ನಮ್ಮ ಲಕ್ಕುಂಡಿ ಪ್ರಾಧಿಕಾರ, ಗ್ರಾಮ ಪಂಚಾಯಿತಿ ಹಾಗೂ ಭಾರತೀಯ ಸರ್ವೇಕ್ಷಣಾ ಇಲಾಖೆ 3 ಇಲಾಖೆಗಳು ನಮ್ಮ ಲಕ್ಕುಂಡಿ ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ಒಂದು ಕಾಳಜಿ ವಹಿಸಿದ್ದೇ ಆದಲ್ಲಿ ಇನ್ನೂ ಲಕ್ಕುಂಡಿ ನಮ್ಮ ಹಂಪಿಗಿನ ಹೆಚ್ಚಿನ ಒಂದು ಅಭಿವೃದ್ಧಿ ಆಗುತ್ತೆ ಅಂತೇಳಿ ನಾ ತಿಳಿಸ್ಬೋದು ಸರ್. ಸರ್, ಇಲ್ಲಿ ಬರಾಕ ರಸ್ತೆನೇ ಇಲ್ಲ, ಮೂಲಭೂತವಾಗಿ ಎಲ್ಲಿ ಬೇಕಾದ್ರೆ ಶೌಚಾಲಯ ಇಲ್ಲ, ಗಲೀಜಿದೆ. ನೀವು ಕೇಂದ್ರ ಪುರಾತತ್ವ ಇಲಾಖೆ ಗಮನ ಹರಿಸ್ತಾ ಇಲ್ಲ, ಏನು ಇದಕ್ಕೆ ದಾರಿನೇ ಇಲ್ಲಲ್ಲ? ಹೌದು ಸರ್. ಈಗ ಅದು ದಾರಿ ಪಂಚಾಯತಿದ್ದ ಈಗೇನು ನಾವು ಪ್ರಾಧಿಕಾರದಾಗ ಈ ವಿಷಯವನ್ನು ಚರ್ಚೆ ಮಾಡಿ ಈ ದೇವಸ್ಥಾನಕ್ಕೆ ಅವರು ಕೇಳಿ ASIದವ್ರು ಕೇಳಿ ಬೀಳಿ ನಾವು ಇದಕ್ಕೊಂದು ಸೂಕ್ತ ಒಂದು ದಾರಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲು ನಮ್ಮ ಪ್ರಾಧಿಕಾರದಲ್ಲಿ ಕೂಡಲೇ ಇದಕ್ಕೆ ಒಂದು ಚರ್ಚೆ ಮಾಡಿ ಅಂತ ಹಾಡ್ತೀವಿ ಸರ್. ಈಗ ASIದವರಿಗೆ ನಾವು ಪತ್ರ ಬರಿತೀವಿ ಸರ್. ಲಕ್ಕುಂಡಿ ಡೆವಲಪ್ಮೆಂಟ್ ಅಥಾರಿಟಿಲಿದ್ದ ಏನು ಅವರು 7 ಮಾನ್ಯುಮೆಂಟ್ ಏನಿದಾವೋ ಅವನ್ನ ಕ್ಲೀನಾಗಿಡಲಿಕ್ಕೆ, ಪ್ರವಾಸಿಗರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳಿಗಾಗಿ, ಗೈಡ್ಗಳಿಗಾಗಿ ಏನೇನು ಅವರು ಮಾಡ್ಬೇಕಂದ್ರೆ ನಾವು ಒಬ್ಬರೇ ಮಾಡೋಕ್ಕಾಗಲ್ಲ, ಅವರು ಕೈ ಜೋಡಿಸ್ಬೇಕಲ್ಲ. ನಾವು ಅವ್ರಿಗೆ ಏನೇನು ರಿಕ್ವೈರ್ಮೆಂಟ್ ಐತೆ ನಾವು ತಿಳಿಸ್ತೀವಿ ಸರ್ ಅವ್ರಿಗೆ. ನಮ್ಮ ಲಕ್ಕುಂಡಿ ಗ್ರಾಮದಲ್ಲಿ 101 ದೇವಸ್ಥಾನ, 101 ದೇವಾಲಯಗಳು, 101 ಬಾವಿಗಳು ಅಂತ ಏನು ಪ್ರತೀತಿ ಇತ್ತು. ಇದು ಕೂಡ ಮಾಣಿಕೇಶ್ವರ ದೇವಸ್ಥಾನ ಮುಸ್ಕಿನ್ ಬಾವಿ ಎನ್ನುವ ಒಂದು ರಾಷ್ಟ್ರೀಯ ಅಂದರೆ
ಆರ್ಕಾಲಜಿ ಸರ್ವೆ ಆಫ್ ಇಂಡಿಯಾದ ಒಂದು ASI ಕೇಂದ್ರ ಪುರಾತತ್ವ ಸರ್ವೇಕ್ಷಣೆ ಇಲಾಖೆಗೆ ಸಂಬಂಧಪಟ್ಟಿರುವ ಇದೊಂದು ಮಾನ್ಯುಮೆಂಟು. ಇದು ಮಾಣಿಕೇಶ್ವರ ಅಂತ ಯಾಕಂತಾರಂತ ಇತಿಹಾಸಕಾರ ಹೇಳೋದಾದರೆ, ಏನು ಸೂರ್ಯನ ಕಿರಣ ಈ ಈಶ್ವರ ಲಿಂಗದ ಮೇಲೆ ಬಿದ್ದು ಮಾಣಿಕ್ಯದಂತೆ ಹೊಳಿತೈತಿ, ಅದಕ್ಕೆ ಮಾಣಿಕೇಶ್ವರ ಅಂತ ಹೆಸರು ಬಂತು. ಆಮೇಲೆ ಇದು ಮುಸ್ಕಿನ್ ಬಾವಿ ಅಂತೇಳಿ ಹೆಸರು ಬಂದಿದ್ದು ಈಗ ನಮ್ಮ ರೂಢನಾಮಲಿದ್ದ ಒಂದು 200 ವರ್ಷ 250 ವರ್ಷದಿಂದ. ಇದು ಟೋಟಲ್ ಮುಸ್ಕಿನಿಂದ ಕುಳಿತು, ಅಂದರೆ ದೊಡ್ಡ ದೊಡ್ಡ ಬಾರೆಹಣ್ಣು ಹುಣಸೆಹಣ್ಣು ಗಿಡ ಎಲ್ಲ ಕೂಡಿ ಮುಸುಕಾಗಿ ಕಾಣ್ತಿದ್ದು, ಹಾಗಾಗಿ ಮುಸ್ಕಿನ್ ಬಾವಿ ಅಂತ ಬಂದಿದ್ದು. ಇದು ಮೂಲ ಮಾಣಿಕೇಶ್ವರ ದೇವಸ್ಥಾನ ಮತ್ತು ಬಾವಿ ಅಂತೇಳಿ ಪ್ರತೀತಿ ಇದೆ. ಇದು ASI ಮಾನ್ಯುಮೆಂಟ್ ಆಗಿರೋದ್ರಿಂದ ASIದವರು ಕೇಂದ್ರ ಸರ್ಕಾರದವರು ಹೆಚ್ಚಿನ ಒಂದು ಇವು ಮೂಲ ಸೌಕರ್ಯಗಳನ್ನು ಒದಗಿಸಿ ಈ ದೇಶ ವಿದೇಶದಂಥ ಏನು ಪ್ರವಾಸಿಗರು ಬರ್ತಾರೆ ಅವ್ರಿಗೆ ಸೂಕ್ತ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾನು ಲಕ್ಕುಂಡಿ ಪ್ರಾಧಿಕಾರಕ್ಕೆ ಕೇಳಿಕೊಂಡು, ಏನು ನಮ್ಮ ಲಕ್ಕುಂಡಿ ಪ್ರಾಧಿಕಾರ, ಗ್ರಾಮ ಪಂಚಾಯಿತಿ ಹಾಗೂ ಭಾರತೀಯ ಸರ್ವೇಕ್ಷಣಾ ಇಲಾಖೆ 3 ಇಲಾಖೆಗಳು ನಮ್ಮ ಲಕ್ಕುಂಡಿ ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ಒಂದು ಕಾಳಜಿ ವಹಿಸಿದ್ದೇ ಆದಲ್ಲಿ ಇನ್ನೂ ಲಕ್ಕುಂಡಿ ನಮ್ಮ ಹಂಪಿಗಿನ ಹೆಚ್ಚಿನ ಒಂದು ಅಭಿವೃದ್ಧಿ ಆಗುತ್ತೆ ಅಂತೇಳಿ ನಾ ತಿಳಿಸ್ಬೋದು ಸರ್. ಸರ್, ಇಲ್ಲಿ ಬರಾಕ್ ರಸ್ತೆನೇ ಇಲ್ಲ ಮೂಲಭೂತವಾಗಿ, ಎಲ್ಲಿ ಬೇಕಾದ್ರೆ ಶೌಚಾಲಯ ಇಲ್ಲ, ಗಲೀಜಿದೆ. ಇವು ಕೇಂದ್ರ ಪುರಾತತ್ವ ಇಲಾಖೆ ಗಮನ ಹರಿಸ್ತಾ ಇಲ್ಲ, ಏನು ಇದಕ್ಕೆ ದಾರಿನೇ ಇಲ್ಲಲ್ಲ? ಹೌದು ಸರ್. ಈಗ ಅದು ದಾರಿ ಪಂಚಾಯತಿದ್ದ ಈಗೇನು ನಾವು ಪ್ರಾಧಿಕಾರದಾಗ ಈ ವಿಷಯವನ್ನು ಚರ್ಚೆ ಮಾಡಿ ಈ ದೇವಸ್ಥಾನಕ್ಕೆ ಅವರು ಕೇಳಿ ASIದವ್ರು ಕೇಳಿ ಬೀಳಿ ನಾವು ಇದಕ್ಕೊಂದು ಸೂಕ್ತ ಒಂದು ದಾರಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲು ನಮ್ಮ ಪ್ರಾಧಿಕಾರದಲ್ಲಿ ಕೂಡಲೇ ಇದಕ್ಕೆ ಒಂದು ಚರ್ಚೆ ಮಾಡಿ ಅಂತ ಹಾಡ್ತೀವಿ ಸರ್. ಬಾವಿ ಒಳಗೂ ಗಲೀಜಿದೆ ಸರ್, ಈಗ ASIದವ್ರಿಗೆ ನಾವು ಪತ್ರ ಬರಿತೀವಿ ಸರ್. ಲಕ್ಕುಂಡಿ ಡೆವಲಪ್ಮೆಂಟ್ ಅಥಾರಿಟಿಲಿದ್ದ ಏನು ಅವರು 7 ಮಾನ್ಯುಮೆಂಟ್ ಏನಿದಾವೆ ಅವನ್ನ ಕ್ಲೀನಾಗಿಡಲಿಕ್ಕೆ, ಪ್ರವಾಸಿಗರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳಿಗಾಗಿ, ಗೈಡ್ಗಳಿಗಾಗಿ ಏನೇನು ಅವರು ಮಾಡ್ಬೇಕಂದ್ರೆ ನಾವು ಒಬ್ಬರೇ ಮಾಡೋಕ್ಕಾಗಲ್ಲ, ಅವರು ಕೈ ಜೋಡಿಸ್ಬೇಕಲ್ಲ. ನಾವು ಅವ್ರಿಗೆ ಏನೇನು ರಿಕ್ವೈರ್ಮೆಂಟ್ ಐತೆ ನಾವು ತಿಳಿಸ್ತೀವಿ ಸರ್ ಅವ್ರಿಗೆ. ನಮ್ಮ ಲಕ್ಕುಂಡಿ ಗ್ರಾಮದಲ್ಲಿ 101 ದೇವಸ್ಥಾನ, 101 ದೇವಾಲಯಗಳು, 101 ಬಾವಿಗಳು ಅಂತ ಏನು ಪ್ರತೀತಿ ಇತ್ತು, ಇದು ಕೂಡ ಮಾಣಿಕೇಶ್ವರ ದೇವಸ್ಥಾನ ಮುಸ್ಕಿನ್ ಬಾವಿ ಎನ್ನುವ ಒಂದು ರಾಷ್ಟ್ರೀಯ ಅಂದರೆ ಆರ್ಕಾಲಜಿ ಸರ್ವೆ ಆಫ್ ಇಂಡಿಯಾದ ಒಂದು ASI ಕೇಂದ್ರ ಪುರಾತತ್ವ ಸರ್ವೇಕ್ಷಣೆ ಇಲಾಖೆಗೆ ಸಂಬಂಧಪಟ್ಟಿರುವ ಇದೊಂದು ಮಾನ್ಯುಮೆಂಟು. ಇದು ಮಾಣಿಕೇಶ್ವರ ಅಂತ ಯಾಕಂತಾರಂತ ಇತಿಹಾಸಕಾರ ಹೇಳೋದಾದರೆ, ಏನು ಸೂರ್ಯನ ಕಿರಣ ಈ ಈಶ್ವರ ಲಿಂಗದ ಮೇಲೆ ಬಿದ್ದು ಮಾಣಿಕ್ಯದಂತೆ ಹೊಳಿತೈತಿ, ಅದಕ್ಕೆ ಮಾಣಿಕೇಶ್ವರ ಅಂತ ಹೆಸರು ಬಂತು. ಆಮೇಲೆ ಇದು ಮುಸ್ಕಿನ್ ಬಾವಿ ಅಂತೇಳಿ ಹೆಸರು ಬಂದಿದ್ದು ಈಗ ನಮ್ಮ ರೂಢನಾಮಲಿದ್ದ ಒಂದು 200 ವರ್ಷ 250 ವರ್ಷದಿಂದ. ಇದು ಟೋಟಲ್ ಮುಸ್ಕಿನಿಂದ ಕುಳಿತು, ಅಂದರೆ ದೊಡ್ಡ ದೊಡ್ಡ ಬಾರೆಹಣ್ಣು ಹುಣಸೆಹಣ್ಣು ಗಿಡ ಎಲ್ಲ ಕೂಡಿ ಮುಸುಕಾಗಿ ಕಾಣ್ತಿದ್ದು, ಹಾಗಾಗಿ ಮುಸ್ಕಿನ್ ಬಾವಿ ಅಂತ ಬಂದಿದ್ದು. ಇದು ಮೂಲ ಮಾಣಿಕೇಶ್ವರ ದೇವಸ್ಥಾನ ಮತ್ತು ಬಾವಿ ಅಂತೇಳಿ ಪ್ರತೀತಿ ಇದೆ. ಇದು ASI ಮಾನ್ಯುಮೆಂಟ್ ಆಗಿರೋದ್ರಿಂದ ASIದವರು ಕೇಂದ್ರ ಸರ್ಕಾರದವರು ಹೆಚ್ಚಿನ ಒಂದು ಇವು ಮೂಲ ಸೌಕರ್ಯಗಳನ್ನು ಒದಗಿಸಿ ಈ ದೇಶ ವಿದೇಶದಂಥ ಏನು ಪ್ರವಾಸಿಗರು ಬರ್ತಾರೆ ಅವ್ರಿಗೆ ಸೂಕ್ತ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾನು ಲಕ್ಕುಂಡಿ ಪ್ರಾಧಿಕಾರಕ್ಕೆ ಕೇಳಿಕೊಂಡು, ಏನು ನಮ್ಮ ಲಕ್ಕುಂಡಿ ಪ್ರಾಧಿಕಾರ, ಗ್ರಾಮ ಪಂಚಾಯಿತಿ ಹಾಗೂ ಭಾರತೀಯ ಸರ್ವೇಕ್ಷಣಾ ಇಲಾಖೆ 3 ಇಲಾಖೆಗಳು ನಮ್ಮ ಲಕ್ಕುಂಡಿ ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ಒಂದು ಕಾಳಜಿ ವಹಿಸಿದ್ದೇ ಆದಲ್ಲಿ ಇನ್ನೂ ಲಕ್ಕುಂಡಿ ನಮ್ಮ ಹಂಪಿಗಿನ ಹೆಚ್ಚಿನ ಒಂದು ಅಭಿವೃದ್ಧಿ ಆಗುತ್ತೆ ಅಂತೇಳಿ ನಾ ತಿಳಿಸ್ಬೋದು ಸರ್. ಸರ್, ಇಲ್ಲಿ ಬರಾಕ್ ರಸ್ತೆನೇ ಇಲ್ಲ ಮೂಲಭೂತವಾಗಿ, ಎಲ್ಲಿ ಬೇಕಾದ್ರೆ ಶೌಚಾಲಯ ಇಲ್ಲ, ಗಲೀಜಿದೆ. ಇವು ಕೇಂದ್ರ ಪುರಾತತ್ವ ಇಲಾಖೆ ಗಮನ ಹರಿಸ್ತಾ ಇಲ್ಲ, ಏನು ಇದಕ್ಕೆ ದಾರಿನೇ ಇಲ್ಲಲ್ಲ? ಹೌದು ಸರ್. ಈಗ ಅದು ದಾರಿ ಪಂಚಾಯತಿದ್ದ ಈಗೇನು ನಾವು ಪ್ರಾಧಿಕಾರದಾಗ ಈ ವಿಷಯವನ್ನು ಚರ್ಚೆ ಮಾಡಿ ಈ ದೇವಸ್ಥಾನಕ್ಕೆ ಅವರು ಕೇಳಿ ASIದವ್ರು ಕೇಳಿ ಬೀಳಿ ನಾವು ಇದಕ್ಕೊಂದು ಸೂಕ್ತ ಒಂದು ದಾರಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲು ನಮ್ಮ ಪ್ರಾಧಿಕಾರದಲ್ಲಿ ಕೂಡಲೇ ಇದಕ್ಕೆ ಒಂದು ಚರ್ಚೆ ಮಾಡಿ ಅಂತ ಹಾಡ್ತೀವಿ ಸರ್. ಬಾವಿ ಒಳಗೂ ಗಲೀಜಿದೆ ಸರ್, ಈಗ ASIದವ್ರಿಗೆ ನಾವು ಪತ್ರ ಬರಿತೀವಿ ಸರ್. ಲಕ್ಕುಂಡಿ ಡೆವಲಪ್ಮೆಂಟ್ ಅಥಾರಿಟಿಲಿದ್ದ ಏನು ಅವರು 7 ಮಾನ್ಯುಮೆಂಟ್ ಏನಿದಾವೆ ಅವನ್ನ ಕ್ಲೀನಾಗಿಡಲಿಕ್ಕೆ, ಪ್ರವಾಸಿಗರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳಿಗಾಗಿ, ಗೈಡ್ಗಳಿಗಾಗಿ ಏನೇನು ಅವರು ಮಾಡ್ಬೇಕಂದ್ರೆ ನಾವು ಒಬ್ಬರೇ ಮಾಡೋಕ್ಕಾಗಲ್ಲ, ಅವರು ಕೈ ಜೋಡಿಸ್ಬೇಕಲ್ಲ. ನಾವು ಅವ್ರಿಗೆ ಏನೇನು ರಿಕ್ವೈರ್ಮೆಂಟ್ ಐತೆ ನಾವು ತಿಳಿಸ್ತೀವಿ ಸರ್ ಅವ್ರಿಗೆ.